ನಮಸ್ಕಾರ, ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿಯಿಂದ ಪ್ರತಿಭಟನೆ. ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಆರೋಪ, ರಾಜ್ಯಪಾಲರಿಗೆ ದೂರು. ಗೋವಿಂದ ಕಾರಜೋಳ. ಇಂದು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಆರಂಭ. ರಾಜ್ಯದಲ್ಲಿ ಸುಮಾರು 200 ಮೀಟರ್ ಎತ್ತರದ ಭವ್ಯವಾದ ಅಂಬೇಡ್ಕರ್ ಮೂರ್ತಿ ನಿರ್ಮಿಸಬೇಕು. ಮುರುಗೇಶ್. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ. ಕಾರಜೋಳ ವ್ಯಂಗ್ಯ. ತಿಪ್ಪರ್ಲಾಗ ಹಾಕಿದರೂ ಕಾಂಗ್ರೆಸ್ನವರು ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವುದಿಲ್ಲ. ಭಾಲ್ಕಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕಾಜಿ ಅರ್ಷದ್ ಅಲಿ ಅವರ ಪಾರ್ಥಿವ ಶರೀರಕ್ಕೆ ಸಂಸದ್ ಸಾಗರ್ ಖಂಡ್ರೆ ಪುಷ್ಪಗುಚ್ಛ ಅರ್ಪಿಸಿದ್ದರು. ಭಾಲ್ಕಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕಾಜಿ ಅರ್ಷದ್ ಅಲಿ ಅವರ ಅಂತ್ಯಕ್ರಿಯೆಗೆ ಮುನ್ನ ಪೊಲೀಸರು ಗೌರವ ಸಲ್ಲಿಸಿದರು. ರಾಜ್ಯ ಮಹಿಳಾ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ 1 ವರ್ಷ ಅಧಿಕಾರ ಪೂರೈಸಿದ ಹಿನ್ನೆಲೆ ಅಲೆಮಾರಿ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ. ಮಂಗಲ ಮರ್ಕಲೆ. ಮೈಲೂರು ಕ್ರಾಸ್ ಬಳಿ ಇಂದಿರಾ ಕ್ಯಾಂಟೀನ್ ಆರಂಭಿಸಬೇಕೆಂದು ಒತ್ತಾಯಿಸಿ ವಿನೋದ್ ಕುಮಾರ್ ಅಪ್ಪೆ ನಗರಸಭೆ ಆಯುಕ್ತ ಶಿವರಾಜ್ ರಾಥೋಡ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸುದ್ದಿಯ ವಿವರಗಳು. ರಾಜ್ಯ ಸರ್ಕಾರವು ಎಸ್ಸಿಪಿ ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದುರ್ಬಳಕೆ ಮಾಡುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂಸದ್ ಗೋವಿಂದ ಕಾರಜೋಳ, ಬಿಜೆಪಿ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯಪಾಲರ ಹೆಸರಿಗೆ ಬರೆದ ಮನವಿ ಪತ್ರ ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ರ್ಯಾಲಿಯಲ್ಲಿ ಬಿಜೆಪಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ನೀಲಿ ಧ್ವಜಗಳು ರಾರಾಜಿಸಿದ್ದವು. ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿದರು. ಬಳಿಕ ಮಾತನಾಡಿದ ಗೋವಿಂದ ಕಾರಜೋಳ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು 2 ವರ್ಷಗಳಾಗುತ್ತಿವೆ. ಆದರೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆರಂಭಗೊಂಡಿಲ್ಲ. ಹಿಂದೆ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಚಾಲನೆ ಕೊಟ್ಟಿದ್ದ ಯೋಜನೆಗಳು ಈಗಲೂ ನಡೆಯುತ್ತಿವೆ. ಹೊಸ ಕಾಮಗಾರಿ ಕೈಗೆತ್ತಿಕೊಂಡಿದ್ದರೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಲಿ ಎಂದು ಆಗ್ರಹಿಸಿದ್ದರು. ರೈಲ್ವೆ ಹೆದ್ದಾರಿ ಯೋಜನೆಗಳು ಭೂಸ್ವಾಧೀನ ನಡೆಯುತ್ತಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ. 5,000 ಕೋಟಿ ಅನುದಾನ ಘೋಷಿಸಿದ್ದರೂ ಬಿಡುಗಡೆಗೊಳಿಸಿಲ್ಲ. ಒಂದೇ ಒಂದು ಹೊಸ ಹಾಸ್ಟೆಲ್ ಶಾಲೆ ನಿರ್ಮಿಸಿಲ್ಲ. ಇದು ದಲಿತರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ಟೀಕಿಸಿದ್ದರು. ಪರಿಶಿಷ್ಟ ಅನುದಾನ ಅವರ ಕಲ್ಯಾಣಕ್ಕಾಗಿಯೇ ಬಳಸಬೇಕು, ಆದರೆ ಬೇರೆ ಉದ್ದೇಶಕ್ಕಾಗಿ ಬಳಸುತ್ತಿದ್ದಾರೆ. ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಿಗೆ ಅನುದಾನ ಕೊಡುತ್ತಿಲ್ಲ ಎಂದು ಆರೋಪಿಸಿದ್ದರು. ರಾಜ್ಯ ಸರ್ಕಾರವು ರಾಜ್ಯದ ಗುತ್ತಿಗೆದಾರರ 64,000 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಇದರಿಂದ ಬೇಸತ್ತ ಗುತ್ತಿಗೆದಾರರು ದಯಾಮರಣ ಕೇಳುತ್ತಿದ್ದಾರೆ. ರಾಜ್ಯ ದಿವಾಳಿ ಆಗಿರುವುದಕ್ಕೆ ಇದೇ ದೊಡ್ಡ ಸಾಕ್ಷಿ ಎಂದು ಸಂಸದ್ ಗೋವಿಂದ ಕಾರಜೋಳ ಆರೋಪಿಸಿದ್ದರು. ಸರ್ಕಾರದ ನಿರ್ಲಕ್ಷ್ಯದಿಂದ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೆಚ್ಚಾಗಿದೆ. ಹೋದ ವರ್ಷ ಬಜೆಟ್ನಲ್ಲಿ ಘೋಷಿಸಿದ ಅನುದಾನ ಏನಾಗಿದೆ ಎನ್ನುವುದರ ಬಗ್ಗೆ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಎಂದು ಆಗ್ರಹಿಸಿದ್ದರು. ಪಿಡಬ್ಲ್ಯೂಡಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಸ್ಥಾನ ಬೇಡ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕೆಂದು ಹೇಳುತ್ತಿದ್ದಾರೆ. ಆ ಖಾತೆಯ ಮಹತ್ವ ಎಷ್ಟು ಕಳೆದು ಹೋಗಿದೆ ಎನ್ನುವುದಕ್ಕೆ ಉದಾಹರಣೆ ಎಂದು ಬಿಜೆಪಿ ರಾಜ್ಯ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ಹೇಳಿದ್ದರು. ಪಿಡಬ್ಲ್ಯೂಡಿ ಅತ್ಯಂತ ಮಹತ್ವದ ಖಾತೆ, ಆದರೆ ಅದರ ಮಹತ್ವ ಕಳೆದು ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನೇ ಮುದ್ರಿಸಿ ರಾಜ್ಯಪಾಲರಿಂದ ಓದಿಸಿದ್ದಾರೆ. ಒಂದು ಕಡೆ ಶಿಕ್ಷಣಕ್ಕೆ ಮಹತ್ವ ಕೊಡುತ್ತೇವೆ ಎಂದು ಹೇಳುತ್ತಲೇ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿದ್ದಾರೆ. ಶಿಕ್ಷಕರು, ಪ್ರಾಧ್ಯಾಪಕರಿಗೆ ವೇತನ ಕೊಡುತ್ತಿಲ್ಲ ಎಂದು ಆರೋಪಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿಯೂ ಆದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಮುಖಂಡರಾದ ಗುರುನಾಥ್ ಚಾಂದೀಕರ್, ಗುಂಡಪ್ಪ ವಕೀಲ್, ಬಸವರಾಜ್ ಆರ್ಯ, ಈಶ್ವರ್ ಸಿಂಗ್ ಠಾಕೂರ್, ಫರ್ನಾಂಡಿಸ್ ಇಪ್ಪುಳ್ಕವ್, ಸುಧೀರ್ ಸೇರಿದಂತೆ ಇತರರು ಇದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಸಿಪಿ ಟಿಎಸ್ಪಿ ಹಣ ನುಗ್ಗಿದ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಂಡು ಕಾಣದಂತೆ ಕೊಡ್ತಿರುವ ಮಹದೇವಪ್ಪನಿಗೆ, ಪ್ರಿಯಾಂಕಾ ಖರ್ಗೆಗೆ, ಎಸ್ಸಿಪಿ ಟಿಎಸ್ಪಿ ಹಣವನ್ನ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, 25,000 ಕೋಟಿ ದಲಿತರ ಹಣವನ್ನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ, ಗೋವಿಂದ ಕಾರಜೋಳಜಿ ಅವರಿಗೆ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯದ ಜನತೆಗೆ ಮೋಸ ಮಾಡಿದಂತ ಸಿದ್ದರಾಮಯ್ಯನವರ ಸರ್ಕಾರದ ನಡೆಯ ವಿರುದ್ಧ ಬೀದರ್ ಜಿಲ್ಲಾ 70,000 ರೈತರು ಇವತ್ತು ರಾಜ್ಯದಲ್ಲಿ ಫಲಾನುಭವಿಗಳಿದ್ದಾರೆ. ಇದು ನರೇಂದ್ರ ಮೋದಿಜಿ ಅವರ ಆಡಳಿತ. ಸಿದ್ದರಾಮಯ್ಯನವರ ಆಡಳಿತ ಏನು ಪರಿಶಿಷ್ಟ ಜಾತಿ ಜನಾಂಗಕ್ಕಿಟ್ಟಂತ ಅನುದಾನವನ್ನ ಮೊದಲನೇ ವರ್ಷ 2023-24ನೇ ಸಾಲಿನ ಅನುದಾನದಲ್ಲಿ 11,144 ಕೋಟಿ ನುಂಗಿ ನೀರು ಕುಡಿದ್ರು. ಎರಡನೇ ವರ್ಷ ಈ ವರ್ಷದ ಅನುದಾನದಲ್ಲಿ 14,000 ಕೋಟಿ, ಒಟ್ಟಾರೆ 25,000 ಕೋಟಿ ದಲಿತರ ಹಣವನ್ನ ನುಂಗಿ ನೀರು ಕುಡಿದಂತ ಸಿದ್ದರಾಮಯ್ಯನವ್ರ ಸರ್ಕಾರ. ಎಷ್ಟೇ ಜನಾಂಗದ ನಿಗಮ, ವಾಲ್ಮೀಕಿ ನಿಗಮದಲ್ಲಿ ಚುನಾವಣೆ ಸಂದರ್ಭದಲ್ಲಿ 187 ಕೋಟಿ ಬೇನಾಮಿ ಅಕೌಂಟ್ ತೆಗೆದು ಅದನ್ನ ವಿಡ್ರಾ ಮಾಡಿ ಲೋಕಸಭೆ ಚುನಾವಣೆಗೆ ಹಂಚಿದ್ರಲ್ಲ ಸಿದ್ದರಾಮಯ್ಯನವ್ರಿಗೆ. ನಿಮಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನವ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ? ಭಾಷಣ ಮಾಡಿ ದಲಿತರಿಗೆ ಮೋಸ ಮಾಡ್ತಾರೆ. ಸರ್ವರಿಗೂ ಸಮಪಾಲು, ಸಾಮಾಜಿಕ ನ್ಯಾಯ ಇದೇನಾ ಸಿದ್ದರಾಮಯ್ಯನವರೇ ನೀವು ಅಹಿಂದ ನಾಯಕರಾಗಿ ಮಾಡಿರ್ತಕ್ಕಂಥ ನ್ಯಾಯ? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ದಲಿತರನ್ನು ಮಾಡಿ, ಆ ತಾಕತ್ತಿಲ್ಲ, ಮಾಡ್ಲಿಕ್ಕೆ ಬಿಡೋದಲ್ಲ. ಮಾಡ್ಲಿ ದಲಿತರನ್ನು ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಅಂತ ಕೂಗಿ ಹಬ್ಬಿಸಿದವ್ರೆ ಖರ್ಗೆ ಅವ್ರ ಕಾಲದಲ್ಲಿ. ಮಾಡ್ಲಿ ನೋಡೋಣ, ಅವಕಾಶ ಬಂದದಲ್ಲ, ಮಾಡಿ ತೋರಿಸಿ. ಇತಿಹಾಸದ ಪುಟಗಳ ಉಳಿತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರುವಾಯ ನಿಮ್ಮನ್ನು ಪೂಜಿಸುವಂತದ್ದಾಗ್ತದ, ಮಾಡಿ ತೋರಿಸಿ. ಅದನ್ನು ಮಾಡೋದಿಲ್ಲ, ಬರೀ ಮೋಸ ಮಾಡ್ತಾ ಇದ್ದೀರಿ ದಲಿತರಿಗೆ. ಇವತ್ತು ಖರ್ಗೆ ಅವ್ರಿಗೆ ನಾನು ಕೇಳ್ತೇನೆ, ನಿಮ್ಮ ಪ್ರಣಾಳಿಕೆ ಒಳಗೆ ಹಾಕಿದಿರಲ್ಲ ಒಳ ಮೀಸಲಾತಿ ಕೊಡ್ತೀವಿ ಅಂತೇಳಿ, ಯಾಕೆ ಕೊಡ್ಲಿಲ್ಲ? ಒಳ ಮೀಸಲಾತಿ ಯಾವುದೇ ಜನಾಂಗಕ್ಕೆ ಅನ್ಯಾಯ ಅಲ್ಲ. ಅಪಪ್ರಚಾರ ಮಾಡಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ನಾಲಾಯಕ ಕೆಲಸ ಕಾಂಗ್ರೆಸ್ಸಿನ ಕೆಲವರು ಮಾಡಿದ್ರು. ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನರೇಂದ್ರ ಮೋದಿಜಿ ಅವರು ಆಡಳಿತ ಆದೇಶ ಮಾಡಿದಾರ. ನೀವು ಮಾಡಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ? ಇವರು ದಲಿತರು ಮೇಲೆ ಬರಬಾರ್ದು. ಸ್ಕ್ಯಾವೆಂಜರ್, ಕಕ್ಕಸ್ ತೊಳೆಯುವ, ಪಾಯ್ಕಾನಿ ತೊಳೆಯುವವನ ಮಗ ಪಾಯ್ಕಾನಿ ತೊಳೆಯುವವನೇ ಆಗಿ ಉಳಿಬೇಕು. ಗಟಾರ್ ಬಳಿಯುವವನ ಮಗ ಗಟಾರ್ ಬಳಿಯುವವನೇ ಆಗಿ ಉಳಿಬೇಕು. ರಸ್ತೆ ಗೂಡಿಸ್ತಕ್ಕಂಥವನೇ ಆಗಿರ್ಬೇಕು. ರಸ್ತೆ ಕೂತು ಬೂಟ್ ಪಾಲಿಸ್ ಚಪ್ಪಲ್ ಹೊಲಿಯೋ ಅದನ್ನೇ ಉದ್ಯೋಗ ಮಾಡಬೇಕು. ವೋಟ್ ಬ್ಯಾಂಕ್ ಇರ್ಬೇಕಂತ ಮನಸ್ಥಿತಿ ಕಾಂಗ್ರೆಸ್ ಇದ್ದದ. ಅದಕ್ಕಾಗಿದೆ ದಲಿತರ ಏಳಿಗೆಯನ್ನು ಬಯಸಿದ ಬಂಧುಗಳೇ. ಅದಕ್ಕೆ ನಾನು ಖರ್ಗೆ ಸಾಹೇಬ್ರಿಗೆ ಕೊನೆಯದೊಂದು ಅವಕಾಶ ಸಿಕ್ಕಿದೆ, ಮಾಡಿ. ನಿಮಗೂ ವಯಸ್ಸಾಗಿದೆ, ಮಾಡಿ ಹೋಗಿ ದಲಿತರನ್ನೊಬ್ಬರನ್ನು ಮುಖ್ಯಮಂತ್ರಿ. ಒಳ ಮೀಸಲಾತಿ ಜಾರಿ ಮಾಡ್ತಿರುತ್ತೆ. ನೀವೇ ಪ್ರಣಾಳಿಕೆ ಒಳಗೆ ಹೇಳಿದ್ರಲ್ಲ ಖರ್ಗೆ ಸಾಹೇಬ್ರೆ, ನಿಮ್ಮದೇ ಪ್ರಣಾಳಿಕೆ ಮಾಡಿ, ಜಾರಿ ಮಾಡಿ. ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ. ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗದಂಗೆ ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟು ಜಾರಿ ಮಾಡಿ. ಅದನ್ನು ಮಾಡಲಿಕ್ಕೆ ತಯಾರಿಲ್ಲ, ಬರೀ ಮೋಸ ಮಾಡೋದು. ಇದು ಕಾಂಗ್ರೆಸ್ಸಿನ ಗುಣಧರ್ಮದ ಬಂಧುಗಳ. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಜನ
ನಾಯಕರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ನೀವು ಮಾಡದೆ ಹೋದ್ರೆ ಈ ಹೋರಾಟವನ್ನ ಇನ್ನೂ ತೀವ್ರಗೊಳಿಸ್ತೇವೆ. ನಿಮ್ಮನ್ನ ರಸ್ತೆ ಮೇಲೆ ಓಡಾಡಕ್ ಬಿಡುವುದಲ್ಲ, ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಈ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂತ ಮಾತನ್ನ ಹೇಳಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ದಲಿತರ ಅಭಿವೃದ್ಧಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಶಿಕ್ಷಣಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಹಾಸ್ಟೆಲ್ಗಳನ್ನು ಕಟ್ಟಲಿಕ್ಕೆ ನಿಗಮಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ 6 ನಿಗಮಗಳು ಮತ್ತು 2 ಆಯೋಗಗಳಿಗೆ ಇಟ್ಟಿರ್ಬೇಕಾಗಿದ್ದಂತ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಕೇಳಿದ್ರೆ ಬಹಳ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ತಾರೆ. ದಿನೇಶ್ ಗುಂಡೂರಾವ್ ದುಡ್ಡನ್ನ ಬಳಸ್ಕೊಂಡ್ರೆ ತಪ್ಪೇನು ಅಂತ ಕೇಳ್ತಾರೆ. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಗಿರೋ ದುಡ್ಡನ್ನ ಗ್ಯಾರಂಟಿಗಳು ಉಪಯೋಗಿಸ್ಕೊಂಡ್ರೆ ಸುಮ್ಮನಿರ್ತೀರಾ ದಿನೇಶ್ ಗುಂಡೂರಾವ್ ಅವರೇ? ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ನಿರಂತರವಾಗಿ ಶೋಷಣೆ, ಸಾವುಗಳು, ಅತ್ಯಾಚಾರ ಮತ್ತು ದಲಿತರ ಮೇಲೆ ದೌರ್ಜನ್ಯ, ಶೂಟೌಟ್ ಪ್ರಕರಣಗಳು ನಡೀತಾರೆ. ಯಾವುದೇ ಮಂತ್ರಿಗೆ ತನ್ನ ಇಲಾಖೆ ಮೇಲೆ ಜವಾಬ್ದಾರಿ ಇಲ್ಲ. ಇವತ್ತು ಹಾಡು ಹಗಲಿನಲ್ಲಿ ಬಿದರ್ನಲ್ಲಿ ಶೂಟೌಟ್ ಮಾಡಿ ದುಡ್ಡನ್ನ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಪ್ರಿಯಾಂಕಾ ಖರ್ಗೆ ನೀವೇನ್ ದನ ಕಾಯ್ತಾ ಇದ್ದೀರಾ, ಕತ್ತೆ ಕಾಯ್ತಾ ಇದ್ದೀರಾ? ಪ್ರಿಯಾಂಕಾ ಖರ್ಗೆ ಅವರೇ, ಯಾಕೆ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ? ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಏನ್ ಕ್ರಮ ತಗೊಂಡಿದ್ದಾರೆ SP ಅವ್ರ ಮೇಲೆ? ಇವತ್ತು ಯಾವುದೇ ಮಂತ್ರಿಗಳಿಗೆ ಜವಾಬ್ದಾರಿ ಇಲ್ಲ. ತನ್ನ ಇಲಾಖೆ ದುಡ್ಡನ್ನ ಬೇರೆ ಇಲಾಖೆಗೆ ವರ್ಗಾವಣೆಯನ್ನು ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾವುದು ಕೇಳ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ. ನಾವು ಗ್ಯಾರಂಟಿಗಳನ್ನು ಉಪಯೋಗಿಸ್ಕೊಂಡು ದುಡ್ಡೇನು ಅಂತ ಕೇಳ್ತಾ ಇದ್ದಾರೆ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರಿಗೆ, ಏನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ 26,000 ಕೋಟಿ ಹಣ, ಏನು 3 ಲಕ್ಷ ಕೋಟಿ 36,000 ಅಷ್ಟೇ ಹೋದ್ಸಲ ಬಜೆಟ್ ಆಯೋಗದಲ್ಲಿ ಮಾಡಿದ್ರು. ಅದರಲ್ಲಿ 26,000 ಕೋಟಿಯಲ್ಲಿ ಎಲ್ಲಾ ಗ್ಯಾರಂಟಿಗಳಿಗೆ ಹಣ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಇವರು ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ದಿನೇಶ್ ಗುಂಡೂರಾವ್, ಆದ್ರೆ ತಪ್ಪೇನಿದೆ ಅಂತ. ಅವ್ರ ಇಲಾಖೆನೇ ಅವರಿಗೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಅವ್ರ ಇಲಾಖೆಯಲ್ಲಿ ಸಾವಿರಾರು ಬಾಣಂತಿಯರ ಸಾವು ಪ್ರಕರಣ ನಡೀತಾ ಇದೆ. ಅಂದ್ರೂ ಕೂಡ ಅನ್ನಾಲೇಜಬಲ್ ಪರ್ಸನ್ಗೆ ಒಳ್ಳೆ ಮಂತ್ರಿಗಿರಿ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದೇ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿಗಳ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣದ ಬಗ್ಗೆ ಅವ್ರು ಮಾತಾಡ್ತಾರೆ. ಅವರು ಮೊದಲೇ ನಾವು ಹೋದ ಬೆಳಗಾವಿ ಅಧಿವೇಶನದಲ್ಲಿ ಅವ್ರು ನಿರ್ಲಜಿದ್ದಾರೆ, ಅವ್ರಿಗೆ ಕಿತ್ತಾಕಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಈಸ್ ಅನೇಬಲ್ ಟು ಫಿಟ್ ಆಸ್ ಎ ಹೆಲ್ತ್ ಮಿನಿಸ್ಟರ್ ಅಂತ. ಅವ್ರು ಹಾಗೆ ತೆಗಿ ಅಂತ ಹೇಳಿ ಇನ್ನೂ ತೆಗೆದಿಲ್ಲ. ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಅಹಿಂದ ಅಂತ ದಲಿತರ ಆಶ್ರಮದ ಅಧಿಕಾರಕ್ಕೆ ಬಂದು ಆ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜಿಲ್ಲೆ 2 ಸಚಿವರು, ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಸನ್ಮಾನ್ಯ ರಹೀಂ ಖಾನ್ ಅವರು, ಆ ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚಿಗೆ ಅನ್ಯಾಯ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತೊಬ್ಬ ದಲಿತ ಯುವಕ ತನ್ನ ಹೊಟ್ಟೆ ಪಾಡಿಗಾಗಿ ಒಂದು ATM ನಲ್ಲಿ ಹಣ ಭರ್ತಿ ಮಾಡುವಂತ ಒಂದು CMS ಅನ್ನುವಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತ 2 ಯುವಕರು, ತಮ್ಮ ಕುಟುಂಬ ನಡೆಸ್ತಾ ಇದ್ದ ಯುವಕರು ಹಾಡು ಮೇಲೇಳುವಂತ ದರೋಡೆಯಲ್ಲಿ ಒಬ್ಬ ದಲಿತ ಯುವಕ ಪ್ರಾಣ ಕೊಟ್ಟನು. ಇನ್ನೊಬ್ಬ ಯುವಕ ಅವನ ದೇಹದಿಂದ ಗೋಲಿ ಹೊರಗಡೆ ಬಂದು ಜೀವನ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಈ 2 ಸಚಿವರಿಗೆ ಕಿಂಚಿತ್ತು ಕಾಳಜಿ ಅವ್ರ ಬಗ್ಗೆ ಇಲ್ಲ. ಇವತ್ತು ಯಾವ ಹುಡುಗ ಜೀವನ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ, ಅವನ ಮನೆಯಲ್ಲಿ ಒಬ್ಬ ಅಂಗವಿಕಲ ತಂಗಿ ಇದ್ದಾಳೆ. ಅವ್ರ ಮನೆ ಹೋಗಿದ್ದೀವಿ, ಅಲ್ಲಿ ಹೋದ್ರೆ ಕಣ್ಣೀರು ಬರ್ತದೆ. ಬಹುಶಃ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಹೋಗಿದ್ರಂತೆ, ಉಸ್ತುವಾರಿ ಮಂತ್ರಿಗಳು ಹೋಗಿದ್ದಾರೆ. ಆದ್ರೆ ಇಲ್ಲಿಯವರೆಗೆ 1 ಪೈಸೆ ನೆರವು ಅವ್ರಿಗೆ ಕೊಟ್ಟಿಲ್ಲ. ಅವನ ಆಸ್ಪತ್ರೆ ಖರ್ಚು ಆ ಕಂಪನಿ ಭರಿಸಿದೆ, ಅದು ಸರ್ಕಾರದಿಂದ 1 ಪೈಸೆ ನೆರವು ಕೊಟ್ಟಿಲ್ಲ. ಈ ಸಚಿವರಿಗೆ ನಾಚಿಕೆ ಆಗಬೇಕು. ದಲಿತರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಯಾವ್ದಾರ ಸರ್ಕಾರ ಇದ್ದರೆ ಸಿದ್ದರಾಮಯ್ಯನ ಸರ್ಕಾರ. ಸಿದ್ದರಾಮಯ್ಯನವರು ಯಾವಾಗ ದಲಿತರಿಗೆ ಮುಖ್ಯಮಂತ್ರಿ ಆಗ್ಬೇಕಂತಿರ್ತದ ಅವಾಗ ಏನಾರು ಒಂದು ಕೊಂಡಿ ಹಾಕ್ತಾ ಇರ್ತಾರೆ. ಅದ್ರ ಸಲುವಾಗಿ ಬಂಧುಗಳೇ, ಯಾಕಂದ್ರೆ ಇಡೀ ನಮ್ಮ ಜಿಲ್ಲಾ, ನಮ್ಮ ಕರ್ನಾಟಕ ಎಲ್ಲ ದಲಿತರು ಎಚ್ಚೆತ್ತುಕೊಂಡು ಈ ಬರ್ತಕ್ಕಂತ ಇದರಲ್ಲಿ, ಯಾಕಂದ್ರೆ ಯಾವಾಗ ಅನ್ಯಾಯ ಆಗ್ಯದ ಅವಾಗ ದಲಿತರು ಎದ್ದಿಲ್ಲ ಅಂದ್ರೆ ನಿಮಗೆ ತುಳಿತಕ್ಕಂತ ಕಾರ್ಯ ಯಾವಾಗೂ ನಡೀತಾವ. ಯಾಕಂದ್ರೆ ನಾವೆಲ್ಲ ನೋಡ್ಬೇಕು, ಕಾಂಗ್ರೆಸ್ ಅವ್ರು ಹೇಳ್ತಾರ ನಾವು ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಖರ್ಗೆ ಅವ್ರಿಗೆ ಮಾಡಿದೇವು ಅಂತ ಹೇಳಿ. ಖರ್ಗೆ ಅವ್ರಿಗೆ ಹೇಳ್ಬೇಕಾಯ್ತದ. ಖರ್ಗೆ ಅವ್ರಿಗೆ ಯಾಕೆ ಮಾಡ್ಯಾರ ಅಂತಂದ್ರೆ ಅವ್ರಿಗೆ ಕಿವಿಯಾಗ ಕಿವಿ ಬಿ ಬಂದ್ ಮಾಡಿ ಹಾಕ್ಯಾರ, ಕಣ್ ಬಿ ಬಂದ್ ಮಾಡಿ ಹಾಕ್ಯಾರ, ಅವ್ರ ಕೈ ಬಿ ಕಟ್ಟಿ ಹಾಕ್ಯಾರ. ಅವ್ರಿಗೆ ಯಾಕೆ ಇಟ್ಟಾರ ಅಂತಂದ್ರೆ ರಾಹುಲ್ ಗಾಂಧಿ ಆಟ ಆಡ್ಸ್ಲಿಕ್ಕೆ ಇಟ್ಟಾರ ಅವ್ರಿಗೆ.
ಗುರುವಾರ ಬೆಳಗ್ಗೆ 11 ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಾಜ್ಯದಲ್ಲಿ ಸುಮಾರು 200 ಮೀಟರ್ ಎತ್ತರದ ಭವ್ಯವಾದ ಅಂಬೇಡ್ಕರ್ ಮೂರ್ತಿ ನಿರ್ಮಿಸಬೇಕು ಹಾಗೂ ಸತ್ಯಮೇವ ಜಯತೆ ಲಾಂಛನವನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡುವಂತೆ ಒತ್ತಾಯಿಸಿ 40 ದಿವಸಗಳ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಉದ್ಘಾಟನೆಗೊಳ್ಳಲಿದೆ ಎಂದು ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೈಲ್ಫೀಲ್ಡ್ ಮುರುಗೇಶ್ ತಿಳಿಸಿದ್ದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಗುಜರಾತಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 182 ಮೀಟರ್ ಉದ್ದದ ಮೂರ್ತಿ ಇದೆ. ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಬಾಬಾ ಸಾಹೇಬರ 125 ಮೀಟರ್ ಉದ್ದದ ಮೂರ್ತಿಗಳಿದ್ದು, ನಮ್ಮ ರಾಜ್ಯದಲ್ಲಿ 656 ಅಡಿ ಎತ್ತರದ ಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅರೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 63ರಲ್ಲಿ ಈ ಭವ್ಯವಾದ ಮೂರ್ತಿ ಸ್ಥಾಪಿಸಬೇಕು. ಅಲ್ಲಿ 40 ಎಕರೆ ಸರ್ಕಾರದ ಜಾಗವಿದ್ದು, ಅದರಲ್ಲಿ 10 ಎಕರೆ ಮೂರ್ತಿ ನಿರ್ಮಿಸಿ ಉಳಿದ ಜಾಗದಲ್ಲಿ ಉದ್ಯಾನವನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತೆ ಒತ್ತಾಯಿಸಿದ್ದರು. ಎಸ್ಸಿಪಿ ಡಿಎಸ್ಪಿ ಹಣ ಯಾವುದೇ ಕಾರಣಕ್ಕೂ ಅನ್ಯ ಕಾರ್ಯಗಳಿಗೆ ಬಳಸಕೂಡದು. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಐಎಎಸ್ ಐಪಿಎಸ್ ಕೆಎಎಸ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು. ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಪರಿಶಿಷ್ಟರಿಗೆ ತಲಾ 2 ಎಕರೆ ಜಮೀನು ಖರೀದಿಸಿ ಸ್ಮಶಾನ ಭೂಮಿ ಮಂಜೂರು ಮಾಡಬೇಕೆಂಬ ಬೇಡಿಕೆಗಳನ್ನು ಇಟ್ಟುಕೊಂಡು ರಾಜ್ಯದೆಲ್ಲೆಡೆ ಸುಮಾರು 40 ದಿನಗಳ ಕಾಲ ಜಾಥಾ ಹಮ್ಮಿಕೊಂಡು ಏಪ್ರಿಲ್ 14ರಂದು ಬಾಬಾ ಸಾಹೇಬರ ಜಯಂತಿ ಎಂದು ರಾಜ್ಯ ರಾಜಧಾನಿ ಫ್ರೀಡಂ ಪಾರ್ಕ್ನಲ್ಲಿ ಕೊನೆಗೊಳಿಸಲಾಗುವುದೆಂದು ವಿವರಿಸಿದ್ದರು. ಜಾಥಾ ಹೋದಲ್ಲೆಲ್ಲ ನಮ್ಮ ಜನಾಂಗದವರಿಗೆ ಜಾಗೃತಿ ಮೂಡಿಸಲಾಗುವುದು. ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು. 200 ಮೀಟರ್ಗಿಂತ ಕಡಿಮೆ ಪ್ರಮಾಣದ ಮೂರ್ತಿ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲಾಗದ್ದು. ಸರ್ಕಾರ ಈ ವಿಷಯದಲ್ಲಿ ಭಂಡತನ ತೋರಿ ಕಾಟಾಚಾರಕ್ಕೆ ಸಣ್ಣ ಮೂರ್ತಿ ನಿರ್ಮಿಸಿದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಕೋರ್ನಾಳ್ಕರ್ ಮಾತನಾಡಿ, ಇಂದಿನ ಜಾಥಾವನ್ನ ಮನ್ನಾಖೇಳಿ ಬಳಿಯ ರೇಕುಳುಕೆ ಮೌಂಟ್ ಬೌದ್ಧ ವಿಹಾರದ ಪೂಜ್ಯ ಭಂತೆ ರೇವತ್ ಹಾಗೂ ಅಣದೂರಿನ ಪೂಜ್ಯ ಭಂತೆ ಸಂಗರಕಿತ್ ಅವರು ಜಾಥಾಕ್ಕೆ ಚಾಲನೆ ನೀಡುವರು. ಎಲ್ಲ ಸಂಘಟನೆಗಳ ಪ್ರಮುಖರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಜಿಲ್ಲೆಯ ಅಂಬೇಡ್ಕರ್ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇಂದಿನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ದಲಿತ ಮುಖಂಡರಾದ ಡಾಕ್ಟರ್ ಕಾಶಿನಾಥ್ ಚಲ್ವಾ ಮಾತನಾಡಿ, ರಾಜ್ಯ ಸರ್ಕಾರ ಬುದ್ಧ ಪೂರ್ಣಿಮೆಗೆ ರಜೆ ಘೋಷಿಸಬೇಕು ಹಾಗೂ ಬೀದರ್ನಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಸಾಹಿತಿ ಶರಣು ಫುಲೆ ಹಾಗೂ ಪ್ರಕಾಶ್ ರಾವಣ್ ಮಾತನಾಡಿದ್ದರು. ದಲಿತ ಮುಖಂಡರಾದ ಸಂಜುಕುಮಾರ್ ಮೇತ್ರೆ, ಎಜಿ ಕೃಷ್ಣಮೂರ್ತಿ, ಸಿ ನಾಗರಾಜ್, ಮುನಿರಾಜು, ಅರವಿಂದ್ ಬನ್ಸೂಡೆ, ಮಾರುತಿರಾವ್ ಕಾಂಬ್ಳೆ ಹಾಗೂ ವೈಲ್ಫೀಲ್ಡ್ ಮುರುಗೇಶ್ ರಾಜ್ಯಾಧ್ಯಕ್ಷರು, ಭೀಮ್ ಪ್ರಜಾ ಸಂಘ ಬೆಂಗಳೂರು ಪಾದಯಾತ್ರೆ ರೂವಾರಿಗಳು, ಮಹೇಶ್ ಕೋರ್ನಾಳ್ಕರ್ ರಾಜ್ಯಾಧ್ಯಕ್ಷರು, ಆರ್ಪಿಐ ಅಂಬೇಡ್ಕರ್ ಪಕ್ಷ ಕರ್ನಾಟಕ, ಬೊಮ್ಮಸಂದ್ರ ಮುನಿರಾಜು ಉಪಾಧ್ಯಕ್ಷರು, ಭೀಮ್ ಪ್ರಜಾ ಸಂಘ ಬೆಂಗಳೂರು, ಪ್ರಕಾಶ್ ರಾವಣ್ ಮುಖಂಡರು, ದಲಿತ ಯೂನಿಟ್ ಮೂವ್ಮೆಂಟ್ ಬೀದರ್, ಎಜಿ ಕೃಷ್ಣ ರಾಜ್ಯಾಧ್ಯಕ್ಷ, ರಾಷ್ಟ್ರೀಯ ದಲಿತ ಸೂರ್ಯ ಸರ್ವಜನ ವಿಮೋಚನಾ ವೇದಿಕೆ ಕರ್ನಾಟಕ, ಸಿ ನಾಗರಾಜ್ ಮುಖಂಡರು, ಭೀಮ್ ಪ್ರಜಾ ಸಂಘ ಕರ್ನಾಟಕ, ಮುನಿರಾಜು ಯುವ ಮುಖಂಡರು ಬೆಂಗಳೂರು, ಅರವಿಂದ್ ಬನ್ಸೋಡೆ ಯುವ ಮುಖಂಡರು ಬೆಂಗಳೂರು, ಶರಣು ಫೂಲೆ ಅಧ್ಯಕ್ಷರು, ಮಹಾತ್ಮ ಜ್ಯೋತಿಬಾ ಫೂಲೆ ಸಾಂಸ್ಕೃತಿಕ ಸಂಘ ಬೀದರ್, ರಮೇಶ್ ಮಾಲೆ ಪ್ರಧಾನ ಕಾರ್ಯದರ್ಶಿ, ದಲಿತ ವಿದ್ಯಾರ್ಥಿ ಪರಿಷತ್ ಬೀದರ್, ದರ್ಶನ್ ಯುವ ಮುಖಂಡರು ಬೀದರ್, ಶಿವಕುಮಾರ್ ನಾಂಪುರೆ ಯುವ ಮುಖಂಡರು ಬೀದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಡಿಕೆ ಏನಪ್ಪ ಅಂದರೆ, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತಿ ಭಾಷೆ, ಆದರೆ ಲಿಪಿಗಳು ಯಾವುದು? ಹಿಂದಿ. ಆ ಹಿಂದಿ ಲಿಪಿಗಳು ಅಂದರೆ ಈಗ ಅದನ್ನು ಕನ್ನಡ ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಹಂಗಾಗಿ ಅದನ್ನು ನಾವು ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಸತ್ಯಮೇವ ಜಯತೆ ಎಂಬ ಕನ್ನಡ ಪದದಲ್ಲಿ ಅನುಮೋದನೆ ಆಗಬೇಕು. ಮತ್ತು IAS IPS ತರಬೇತಿ ಕೇಂದ್ರ ಮತ್ತು ದಲಿತರಿಗೆ ಸ್ಮಶಾನ, ಇಷ್ಟೊಂದು ಬೇಡಿಕೆ ಇಟ್ಕೊಂಡು ನಾವು ಏನು ಮಾರ್ಚ್ 6ನೇ ತಾರೀಕಿಂದ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಏಪ್ರಿಲ್ 14ನೇ ತಾರೀಕುವರೆಗೂ 40 ದಿನಗಳ ಕಾಲ್ನಡಿಗೆ ಜಾಥಾ, ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಅರ್ಹರಲ್ಲ. ಈ ಸಂದರ್ಭದಲ್ಲಿ ನಾನು ಇಷ್ಟೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥವ್ರು ಕೂಡ ಬಂದು ಸತೀಶ್ ಜಾರಕಿಹೊಳಿ ಸಾಹೇಬರು ಕೊಡ್ರಿ, ಅವ್ರು ನಡೆಸ್ತಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೆಯುವಂಥ ವ್ಯಕ್ತಿ, ಅಂಥವ್ರು ಕೊಡ್ರಿ. ನಾವು ಯಾವುದೇ ಒಂದು ಜಾತಿಗೆ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಇವತ್ತು ನಡೀತಾ ಇರೋದು, ಇಡೀ ದೇಶ ನಡೀತಾ ಇರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನ. ಆ ಸಂವಿಧಾನದ ಮೇಲೆ ಯಾರು ಗೌರವ ಇರ್ತಾರೋ ಎಲ್ಲರನ್ನೂ ಗೌರವ ಕೊಡ್ತಾರೆ.
ಎಲ್ಲರೂ ಸರಿಸಮಾನರಾಗಿ ನೋಡ್ತಾರೆ. ಹಂಗಾಗಿ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಮಾಡ್ರಿ ಅನ್ನೋದು ನಮ್ಮ ಒತ್ತಾಯ. ಕರ್ನಾಟಕದ ಘನವಿತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವೈಚಾರಿಕ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, G ಪರಮೇಶ್ವರ್ ಸಾಹೇಬರು ಹಾಗೂ ಮಹದೇವಪ್ಪ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವರೆಲ್ಲರೂ ಕೈ ಜೋಡಿಸಿ ಈ ಒಂದು ಮನವಿಗೆ ಸ್ಪಂದಿಸಿ ಮತ್ತು ಇನ್ನಿತರ ಎಲ್ಲ ಪಕ್ಷದ ಎಲ್ಲ MP MLA ಸಚಿವರುಗಳು ಈ ಒಂದು ಕೆಲಸವನ್ನು ತಾವೆಲ್ಲೂ ಕರ್ನಾಟಕದಲ್ಲಿ ಮಾಡಿದರೆ, ತಮ್ಮ ಅವಧಿಯಲ್ಲಿ ಮಾಡಿದರೆ ಇದು ತಮ್ಮ ಜೀವನ ಉದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ದಯಮಾಡಿ ತಾವೆಲ್ಲರೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ರಾಜ್ಯದಲ್ಲಿ ಎತ್ತರದ ಒಂದು ಇವರ ಬೇಡಿಕೆಗೆ ಅನುಗುಣವಾಗಿ 200 ಅಡಿ ಎತ್ತರದ ಒಂದು ಮೀಟರ್ 200 ಮೀಟರ್ ದಯಮಾಡಿ 200 ಮೀಟರ್ ಅಂದರೆ 656 ಫೀಟ್ ಆಗುತ್ತೆ. ಅಷ್ಟು ಎತ್ತರದ ಒಂದು ಸ್ಟ್ಯಾಚ್ಯೂವನ್ನು ಮಾಡಿ ವಿಶ್ವನೇ ಇಡೀ ಬೌದ್ಧ ಧರ್ಮಗಳು ಮ್ಯಾನ್ಮಾರ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವೆಲ್ಲರೂ ಈ ದೇಶ ಕಡೆ ಬೌದ್ಧರ ಹುಟ್ಟಿದ ನಾಡು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಪುನರುತ್ಥಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಅವ್ರದ್ದೊಂದು ದೊಡ್ಡ ಮಟ್ಟದಲ್ಲಿ ಆಗಬೇಕಂತ ಹೋರಾಟ ಇದೆ. ಅವರಿಗೆ ಬೆಂಬಲಿಸಿ ಇವತ್ತು ನಾವು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇದು ವಿಶೇಷವಾಗಿ ನಾವು ಬೇಡ್ತಕ್ಕಂಥದ್ದು ನಮ್ಮ ಹಕ್ಕು. ಬಾಬಾ ಸಾಹೇಬ್ರದ್ದು ಮೂರ್ತಿಯನ್ನು ನಾವು ಕೇಳೋದಕ್ಕಿಂತ ಮುಂಚೆನೇ ಈ ಸರ್ಕಾರ ಮಾಡಬೇಕಾಗಿತ್ತು. ದಲಿತರ ಹೆಸರಿಂದ, ಬಾಬಾ ಸಾಹೇಬ್ರ ಹೆಸರಿಂದ, ಸಂವಿಧಾನ ಹೆಸರಿಂದ ರಚನೆ ಆದಂಥ ಸರ್ಕಾರ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಮಾಡಲಿಕ್ಕೆ, ಅವ್ರ ಪುತ್ಥಳಿ ಮಾಡಲಿಕ್ಕೆ ಇದು ಯೋಗ್ಯತೆ ಅವ್ರದ್ದಿಲ್ಲ. ಇಲ್ಲಿವರೆಗೂ ಮೂರ್ತಿ ಮಾಡಲಿಕ್ಕೆ ಅವ್ರ ಕೈಲಾಗಲಿಲ್ಲ ಅಂತಂದರೆ ಇದು ದಲಿತ ಪರ ಸರ್ಕಾರ ಅಲ್ಲ, ದಲಿತ ದ್ರೋಹಿ ಸರ್ಕಾರ. ಯಾಕಂದರೆ 2023ರಲ್ಲಿ ಅರ್ಜಿ ಸಲ್ಲಿಸಿದ್ರು ಮೊಟ್ಟ ಮೊದಲನೆಗೆ. ಆದರೂ ಕೂಡ 2-3 ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ಯಾವುದೇ ಸ್ಪಂದನೆ ನೀಡ್ತಿಲ್ಲ ಅಂತಂದ್ರೆ ಇವರು ಎಲೆಕ್ಷನ್ಗಿಂತ ಮುಂಚೆ ದಲಿತರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತೇಳಿ ಹಿಂಗೆಲ್ಲ ಹೇಳ್ಕೊಂಡು ಎಲೆಕ್ಷನ್ ಆದ ನಂತರ ಗೆದ್ದ ನಂತರ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರು, ಅದೇ ದಲಿತರು, ಅದೇ ಸಂವಿಧಾನಕ್ಕೆ ಇವರು ಒಪ್ಪಲ್ಲ, ಅದೇ ಸಂವಿಧಾನ ಪ್ರಕಾರ ಇವರು ಕೆಲಸ ಮಾಡಲ್ಲ, ಕೊಟ್ಟ ಮಾತಿನ ಪ್ರಕಾರ ನಡೆಯುವಂಥದ್ದು ಸರ್ಕಾರ ಮಾಡ್ತಾ ಇಲ್ಲ ಇವರು. ಮತ್ತು ದಲಿತರಿಗೆ ವಿಶೇಷವಾಗಿ ಅವರು ಹಿಂದುಳಿದಕ್ಕಂಥ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬೇರೆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾರೆ. ಇದು ಅತ್ಯಂತ ಖಂಡನೀಯ. ಇಂಥ ಎಲ್ಲ ಇವರು ಈಗಾಗಲೇ ಇದನ್ನು ಇಲ್ಲಿಗೆ ನಿಲ್ಲಿಸಿ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 200 ಮೀಟರ್ ಎತ್ತರದ ಪುತ್ಥಳಿಯನ್ನು ಅತಿ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಆಗಬೇಕು. ಯಾಕಂದರೆ ಇವ್ರಕ್ಕಿನ್ನ ಆಂಧ್ರ ತೆಲಂಗಾಣ ರಾಜ್ಯದಲ್ಲಿ ಈಗಾಗಲೇ ಬಾಬಾ ಸಾಹೇಬ್ರ ಅತಿ ದೊಡ್ಡ ಇಡೀ ಭಾರತ ತಿರುಗಿ ನೋಡುವಂಥ ಪುತ್ಥಳಿಗಳು ನಿರ್ಮಾಣ ಆಗಿದೆ. ಆದರೆ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಈ ಸರ್ತಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ಮುಖ್ಯ ಕಾರಣನೇ ಬಾಬಾ ಸಾಹೇಬರು ಅಂಬೇಡ್ಕರ್ ಸಂವಿಧಾನ ಇವೆರಡೇ ಹೆಸರು ಇಟ್ಕೊಂಡು ಇವರು ಎಲೆಕ್ಷನ್ ಗೆದ್ದರು ಮತ್ತು ಸರ್ಕಾರ ರಚನೆ ಮಾಡಿದ್ರು. ಇಲ್ಲಾಂದರೆ ಇವರು ಎಲೆಕ್ಷನ್ ಗೆದ್ದಿತ್ತಾ ಇದ್ದಿಲ್ಲ, ಇವರು ಸರ್ಕಾರ ಆಗ್ತಾ ಇದ್ದಿಲ್ಲ. ಈ ಎರಡೇ ಕಾರಣ ಬಾಬಾ ಸಾಹೇಬ್ರ ಮುಂದಿಟ್ಕೊಂಡು ಅವ್ರ ಹೆಸರು ಬಳಸ್ಕೊಂಡು ಸರ್ಕಾರ ರಚನೆ ಮಾಡಿದ ಮೇಲೆ ಭೀ ಇವರು ಬಾಬಾ ಸಾಹೇಬ್ರ ಮೂರ್ತಿ ಮಾಡಲ್ಲ. ಆಮೇಲೆ 2-3 ಸರ್ತಿ ಅಪೀಲ್ ಮಾಡಿದ್ರೆ, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ರೆ ಹೋರಾಟಕ್ಕೂ ಬೆಲೆ ಕೊಡಲ್ಲ ಅಂತಂದ್ರೆ ಇದು ನಾಚಿಕೆ ಆಗಬೇಕಿಂತ ಸರ್ಕಾರಕ್ಕೆ. ಇದನ್ನು ಅತಿ ಶೀಘ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಯನ್ನು ಮಾಡಬೇಕು. ಅದು ಸರ್ಕಾರಕ್ಕೆ ಅವ್ರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ, ಅದಕ್ಕೆ ಅತ್ಯಂತ ಶೀಘ್ರದಲ್ಲಿ ಮಾಡ್ಬೇಕಂತೇಳಿ ನಾವು ಕಳಕಳಿ ಮನೆ ಮಾಡ್ತೇವೆ. ಒಂದು ವೇಳೆ 40 ದಿನಗಳಲ್ಲಿ ಏನು ಪಾದಯಾತ್ರೆಯ ಮುಖಾಂತರ ನೆನಪಲ್ಲಿ ಇಟ್ಕೊಳ್ಳಿ, ಸರ್ಕಾರ ಸಾವಿರಾರು ಲಕ್ಷಗಟ್ಟಲೆ ಜನರು ಬರ್ಬೋದು ಫ್ರೀಡಮ್ ಪಾರ್ಕಿಗೆ. ಸಾವಿರಾರು ಲಕ್ಷಗಟ್ಟಲೆ ಜನರು ಬಾಬಾ ಸಾಹೇಬ್ ಅನುಯಾಯಿಗಳು ಕಾಲ್ನಡಿಗೆ ಮುಖಾಂತರ ಬರ್ಬೋದು. ಒಂದು ವೇಳೆ ಬೇಡಿಕೆ ಇದ್ದಲ್ಲಿ ಅದೇ ಲಕ್ಷಾಂತರ ಜನರು ಫ್ರೀಡಮ್ ಪಾರ್ಕಲ್ಲಿ ಉಗ್ರವಾದ ಹೋರಾಟ ಮಾಡಲಿಕ್ಕೂ ಹಿಂದಕ್ಕಾಗಲ್ಲ ಅಂಥೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಕೊನೆಯ ಮುಖ್ಯಮಂತ್ರಿ ಎಂದು ಚಿತ್ರದುರ್ಗದ ಸಂಸದರು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವ್ಯಂಗ್ಯ ಮಾಡಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ಅಳಿಯ ರಾಮರಾಯ ಆಗಿದ್ದರು. ಅದೇ ತರಹ ಸಿದ್ದರಾಮಯ್ಯನವರೇ ಕಡೆಯ ಕಾಂಗ್ರೆಸ್ಸಿನ ಸಿಎಂ ಎಂದು ಕುಟುಕಿದರು. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಸುತ್ತಿರುವ ಕಾದಾಟದಲ್ಲಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಮುಖ್ಯಮಂತ್ರಿ ಆಗಲು DK ಶಿವಕುಮಾರ್ ಅವರು 2 ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದಾರೆ. ಅವರು ಸಿಎಂ ಆಗಬಾರದು ಎಂದು ಸಿದ್ದರಾಮಯ್ಯನವರ ಬೆಂಬಲಿಗರು ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಇವರಿಬ್ಬರ ಜಗಳದಲ್ಲಿ ಆಡಳಿತ ಕುಸಿದು ಹೋಗಿದೆ ಎಂದು ಆರೋಪಿಸಿದ್ದರು. DK ಶಿವಕುಮಾರ್ ಅವರಿಗೆ ಜ್ಯೋತಿಷ್ಯ ಕೇಳುವುದು ಹವ್ಯಾಸ ಆಗಿದೆ. ಅದನ್ನ ನಂಬಿ ನಾನು ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಭಾವಿಸಿದ್ದಾರೆ. ಆದರೆ ಅವರು ತಿಪ್ಪರ್ಲಾಗ ಹಾಕಿದರೂ ಕಾಂಗ್ರೆಸ್ನವರು ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವುದಿಲ್ಲ ಎಂದು ಹೇಳಿದರು.
ರಾಜ್ಯ ಬಿಜೆಪಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ. ಕೆಲವೇ ದಿನಗಳಲ್ಲಿ ಪಕ್ಷದಲ್ಲಿನ ಎಲ್ಲ ಸಮಸ್ಯೆ ಬಗೆಹರಿಯಲಿವೆ. 3 ರಾಜ್ಯಗಳ ಚುನಾವಣೆ ಇದ್ದಿದ್ದರಿಂದ ರಾಷ್ಟ್ರೀಯ ನಾಯಕರಿಗೆ ಕರ್ನಾಟಕದಲ್ಲಿನ ಗೊಂದಲ ನಿವಾರಿಸಲು ಕಾಲಾವಕಾಶ ಸಿಕ್ಕಿರಲಿಲ್ಲ. ಈಗ ಚುನಾವಣೆಗಳು ಮುಗಿದಿದೆ, ಎಲ್ಲ ರೀತಿಯ ಗೊಂದಲಗಳನ್ನು ನಿವಾರಿಸುತ್ತಾರೆ. ಪುನಃ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಕಾರಜೋಳ ಹೇಳಿದ್ದರು. ರಾಜ್ಯ ಬಿಜೆಪಿ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಮತ್ತೆ ಈ ವರ್ಷದ ಬಜೆಟ್ನಲ್ಲೂ ಸಹ ಪರಿಶಿಷ್ಟರ ಪಾಲಿನ ಎಸ್ಸಿಪಿ-ಟಿಎಸ್ಪಿ ಹಣ ಬಳಕೆ ಮಾಡಿದೆ. ಇದು ದುರದೃಷ್ಟಕರ. ಹಾಗಾಗಿ ಬಿಜೆಪಿ ವಿಧಾನಸೌಧದ ಒಳಗೂ ಹಾಗೂ ಹೊರಗೂ ಹೋರಾಟ ನಡೆಸುತ್ತಿದೆ. ಬೀದರ್ನಲ್ಲಿ ಮಂಗಳವಾರ ಸರ್ಕಾರದ ವಿರುದ್ಧ ಹೋರಾಟ ಕೈಗೊಂಡು ಯಾವುದೇ ಕಾರಣಕ್ಕೂ ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣ ಅನ್ಯ ಕಾರ್ಯಗಳಿಗೆ ಬಳಸದಂತೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿಯೂ ಆದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀರಪ್ಪ ಔರಾದೆ, ಮುಖಂಡರಾದ ಗುರುನಾಥ್ ಚಾಂತಿಕರ್, ಗುಂಡಪ್ಪ ವಕೀಲ್, ಬಸವರಾಜ್ ಆರ್ಯ, ಈಶ್ವರ್ ಸಿಂಗ್ ಠಾಕೂರ್, ಫರ್ನಾಂಡಿಸ್ ಇಪ್ಪಳಗಾವ್, ಸುಧೀರ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಈ ಬುಕ್ನಲ್ಲಿ ಗವರ್ನರ್ ಕಡೆದ ನಿನ್ನೇನು ಓದಿಸಿದಾರೆ, ಭಾಷಣ ಮಾಡಿಸಿದಾರಲ್ಲ, ಇದರಲ್ಲಿ ಬಿ ಜೆ ಪಿ ಸರ್ಕಾರದ ಯೋಜನೆಗಳದೇ ಅಂಕಿ ಸಂಖ್ಯೆಗಳನ್ನು ಕೊಟ್ಟು ನಾವು ಮಾಡಿದ್ದೀವಿ ಅಂತ ಸುಳ್ಳು ಹೇಳಿದ್ದಾರೆ. ಈ ಎರಡು ವರ್ಷ ಕೇಳಿಪ್ಪ, ಪೂರ ಕೇಳಿ, ನೀವು ಯಾಕೆ ಅವಸರ ಮಾಡ್ತಾರೆ? ನಾ ಎಲ್ಲಿ ಹೋಗೋದಿಲ್ಲ. 2 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸಗಾರರನ್ನು ಮಂಜೂರು ಮಾಡಿಲ್ಲ. ನಮ್ಮ ಸರ್ಕಾರದ ಯೋಜನೆಗಳನ್ನ ಮುಂದುವರೆದ ಕಾಮಗಾರಿಗಳನ್ನೇ ಇದರಾಗ ತೋರಿಸಿದ್ದಾರೆ ಹೊರತು ಹೊಸದು ಮಾಡಿಲ್ಲ ಅಂತ ಅರ್ಥ. ಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ 2 ವರ್ಷದಿಂದ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂಥೇಳಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಬಲಿಗರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಪಾಪ ಅವರು ಜ್ಯೋತಿಷ್ ಕೇಳೋದೊಂದು ಹ್ಯಾಬಿಟ್ ಅದ ಅವರಿಗೆ. ಜ್ಯೋತಿಷ್ ನಂಬುತ್ತಾರೆ. ಜ್ಯೋತಿಷ್ ನಂಬಿ ಆಗ್ತೀನಿ ಅಂತ ತಿಳ್ಕೊಂಡಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಬೇಕಲ್ಲ, ಕಚ್ಚಾಟದಾಗ ಚುನಾವಣೆನೇ ಬರ್ಬೋದು. ಹಾಕಿದ್ರು ರಾಜ್ಯದಲ್ಲಿ ಇನ್ನು ಮುಂದಿನ ಬಾರಿ ಯಾರೂ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಆಗೋದಿಲ್ಲ. ಸಿದ್ದರಾಮಯ್ಯನೇ ಕೊನೆ ಮುಖ್ಯಮಂತ್ರಿ. ಯಾಕಂದರೆ ಕಾಂಗ್ರೆಸ್ಸು ಇವತ್ತು ಅಳಿವಿನ ಅಂಚಿನಲ್ಲಿದೆ. ವಿಜಯನಗರ ಸಾಮ್ರಾಜ್ಯದ ಕೊನೆ ಅರಸ ರಾಮರಾಯ ಹೆಂಗಾದ ಹಂಗೆ ಕರ್ನಾಟಕದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಕೊನೆ ಅರಸ ಸಿದ್ದರಾಮಯ್ಯ. ಮುಂದೆ ಅವ್ರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಟ್ಟ ಆಡಳಿತ ಮಾಡಿದ್ದಾರೆ. ಯಾರೂ ಅವ್ರಿಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅವಧಿ ಪೂರ್ಣ ಮಾಡ್ತಾರಂತ ಏನು ಗ್ಯಾರಂಟಿ ಹೇಳ್ಯಾರ ನಿಮಗಿಲ್ಲ. ಅವ್ರ ಜ್ಯೋತಿಷ್ಗಾರರು ಹೇಳಿಲ್ಲ. ಕಾಯ್ದು ನೋಡ್ರಿ. ಈಗ ಹಂಗೆ ಚುನಾವಣೆ ಆದಮೇಲೆ ಲೋಕಸಭೆ ಚುನಾವಣೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ, 7-8 ತಿಂಗಳಾಯ್ತು. 3 ರಾಜ್ಯಗಳ ಚುನಾವಣೆ ಅದು. 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ 2/3 ಮೆಜಾರಿಟಿಯಿಂದ ಗೆದ್ದು ಬಂದದ್ದು. ಅದೇ ರೀತಿ ಇಡೀ ದೇಶದಲ್ಲಿ ಆಗ್ತದೆ. ಕಾಂಗ್ರೆಸ್ಸು ಅಳಿವಿನ ಅಂಚಿನಲ್ಲದ, ಅವಸಾನದ ಅಂಚಿನಲ್ಲದ. ಭಾಲ್ಕಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕಾಜಿ ಅರ್ಷದ್ ಅಲಿ ಅವರ ಅಂತ್ಯಕ್ರಿಯೆಗೆ ಮುನ್ನ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದರು. ಪಾರ್ಥಿವ ಶರೀರದ ದರ್ಶನ ಪಡೆದು ಜನಪ್ರತಿನಿಧಿಗಳು, ಗಣ್ಯರು, ಪೊಲೀಸರು ಗೌರವದೊಂದಿಗೆ ಅರ್ಷದ್ ಅಲಿ ಅಂತ್ಯಕ್ರಿಯೆ ಹೃದಯಘಾತದಿಂದ ನಿಧನರಾದ ವಿಧಾನ ಪರಿಷತ್ ಮಾಜಿ ಸದಸ್ಯ ಕಾಜಿ ಅರ್ಷದ್ ಅಲಿ ಅವರ ಅಂತ್ಯಕ್ರಿಯೆ ಸಕಲ ಪೊಲೀಸ್ ಗೌರವಗಳೊಂದಿಗೆ ಭಾಲ್ಕಿಯಲ್ಲಿ ನಡೆಯಿತು. ಭಾಲ್ಕಿಯ ಅವರ ಜಮೀನಿನಲ್ಲಿ ಇರುವ ಸ್ಮಶಾನದಲ್ಲಿ ಪ್ರಾರ್ಥನೆ ಬಳಿಕ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪೊಲೀಸರು ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಅಗಲಿದ ಸ್ನೇಹ ಜೀವಿಗೆ ಗೌರವ ಸಮರ್ಪಿಸಿದ್ದರು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಗಣ್ಯರು, ಸ್ನೇಹಿತರು, ಸಂಬಂಧಿಕರು, ಕುಟುಂಬದ ಸದಸ್ಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ ಜನರು ಮೃತರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕುಟುಂಬದ ಸದಸ್ಯರೆಲ್ಲ ದುಃಖದ ಮುಡುಗಟ್ಟಿತ್ತು. ಸಂಸದ್ ಸಾಗರ್ ಖಂಡ್ರೆ ಹಾಗೂ ಗಣ್ಯರು ಅಂತಿಮ ದರ್ಶನ ಪಡೆದರು. ಕಂದಾಯ ಇಲಾಖೆ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಇದಕ್ಕೂ ಮುನ್ನ ಬೀದರ್ನ ನೂರ್ ಖಾನ್ ತಾಲೀಮ್ನಲ್ಲಿರುವ ಅರ್ಷದ್ ಅಲಿ ಅವರ ನಿವಾಸದಿಂದ ಜಾಮಾ ಮಸೀದಿವರೆಗೆ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ಜಾಮಾ ಮಸೀದಿಯಲ್ಲಿ ಅಂತ್ಯಕ್ರಿಯೆಯ ಪ್ರಾರ್ಥನೆ ಸಲ್ಲಿಸಲಾಯಿತು. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮಾಜಿ ಸಂಸದ್ ನರಸಿಂಹರಾವ್ ಸೂರ್ಯವಂಶಿ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ವಿಜಯ್ ಸಿಂಗ್, ಅರವಿಂದ್ ಕುಮಾರ್
ಕುಮಾರ್ ಅರಳಿ, ಕೆ ಪುಂಡಲೀಕರಾವ್, ಮುಖಂಡರಾದ ಬಿಜಿ ಶೆಟ್ಕರ್, ರಮೇಶ್ ಗೋಯಲ್ ಸೇರಿದಂತೆ ನೂರಾರು ಜನರು ಪಾರ್ಥಿವ ಶರೀರದ ಕೊನೆಯ ದರ್ಶನ ಪಡೆದರು. ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೀದರ್ ವತಿಯಿಂದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ 1 ವರ್ಷ ಅಧಿಕಾರ ಪೂರೈಸಿದ ಹಿನ್ನೆಲೆ ನೌಬತ್ ಅಲೆಮಾರಿ ಜನಾಂಗದ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ಗಳ ವಿತರಣೆ ಮಾಡಲಾಯಿತು. ಯುವ ಹೋರಾಟಗಾರ್ತಿ ಲಕ್ಷ್ಮೀ ಬಾವ್ಗಿ ಈ ಸಂದರ್ಭದಲ್ಲಿ ಮಾತನಾಡಿ, ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ವರ್ಗಗಳ ಮಹಿಳೆಯರಿಗೆ ನಾಗಲಕ್ಷ್ಮಿ ಹತ್ತಿರ ಹೋದರೆ ನ್ಯಾಯ ಸಿಗುತ್ತೆ ಅನ್ನೋದು ತಿಳಿದಿದೆ. ಅಷ್ಟೇ ಜನರಿಗೆ ಮಹಿಳಾ ಆಯೋಗದ ಬಗ್ಗೆ ಗೊತ್ತಿರಲಿಲ್ಲ. ಬೆಂಗಳೂರಿನಿಂದ ಬೀದರ್ವರೆಗೆ ಮಹಿಳಾ ಆಯೋಗವಿದೆ ಎನ್ನುವುದು ಅರ್ಥ ಮಾಡಿಸಿದ್ದ ಅವರಿಗೆ ಅಭಿನಂದಿಸುವುದಾಗಿ ಹೇಳಿದ್ದರು. ಸಾಮಾಜಿಕ ಕಾರ್ಯಕರ್ತ ಸಂಗಮೇಶ್ ಬಾವಿದೊಡ್ಡಿ ಮಾತನಾಡಿ, ಇಲ್ಲಿಯವರೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಯಾರೂ ಕೂಡ ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ. ತಾವು ಭೇಟಿ ನೀಡಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು, ಅಲ್ಲಿನ ವ್ಯವಸ್ಥೆ ಬಗ್ಗೆ ವಿಚಾರಿಸಿ ಅದನ್ನು ಗುಣಪಡಿಸಿದ್ದು ಒಳ್ಳೆಯ ಬೆಳವಣಿಗೆ ಎಂದು ಬಣ್ಣಿಸಿದರು. ಸಂಸ್ಥೆಯ ಅಧ್ಯಕ್ಷೆ ಕುಮಾರಿ ಮಂಗಲ ಮರ್ಕಲೆ ಮಾತನಾಡಿ, ಅವರ ಕೆಲಸ ಕಾರ್ಯಗಳು ನಮ್ಮ ಮಹಿಳೆಯರಿಗೆ ಸ್ಫೂರ್ತಿ ಹಾಗೂ ಉತ್ಸಾಹದಾಯಕವಾಗಿದೆ ಎಂದರು. ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ಜಿಲ್ಲಾಧ್ಯಕ್ಷ ವಿಶಾಲ್ ದೊಡ್ಡಿ, ಉಪಾಧ್ಯಕ್ಷ ಅನಿಲ್ ಮಡ್ಡೆ, ಸೂರ್ಯಕಾಂತ್ ಸಾದುರೆ ಹಾಗೂ ಇತರರು ಕಾರ್ಯಕ್ರಮದಲ್ಲಿದ್ದರು. ನಗರದ ಮೈಲೂರು ಕ್ರಾಸ್ ಬಳಿ ಹೊಸ ಇಂದಿರಾ ಕ್ಯಾಂಟೀನ್ ಆರಂಭಿಸಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ ಬೇಡಿಕೆ ಮಂಡಿಸಿದ್ದಾರೆ. ಸಾರ್ವಜನಿಕರೊಂದಿಗೆ ನಗರದಲ್ಲಿ ನಗರಸಭೆ ಆಯುಕ್ತ ಶಿವರಾಜ್ ರಾಥೋಡ್ ಅವರನ್ನ ಭೇಟಿ ಮಾಡಿ ಈ ಕುರಿತು ಮನವಿ ಪತ್ರ ಸಲ್ಲಿಸಿದ್ದರು. ಮೈಲೂರು ಕ್ರಾಸ್ ಜನಬೀಡು ಸ್ಥಳವಾಗಿದೆ. ಬಡ ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಆಸ್ಪತ್ರೆಗೆ ಬರುವ ರೋಗಿಗಳು, ಪ್ರಯಾಣಿಕರು, ವಿದ್ಯಾರ್ಥಿಗಳು ಸೇರಿದಂತೆ ಈ ಪ್ರದೇಶದಲ್ಲಿ ನಿತ್ಯ ಸಾವಿರಾರು ಜನರು ಓಡಾಡುತ್ತಾರೆ. ಆದರೆ ಕೈಗೆಟುಕುವ ದರದಲ್ಲಿ ತಿಂಡಿ ಊಟ ಸಿಗದ ಕಾರಣ ಹೈರಾಣಾಗುತ್ತಿದ್ದಾರೆ ಎಂದು ಗಮನ ಸೆಳೆದರು. ಮೈಲೂರು ಕ್ರಾಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದರೆ ಬಡವರಿಗೆ ಅನುಕೂಲವಾಗಲಿದೆ. ಅತ್ಯಂತ ಕಡಿಮೆ ದರದಲ್ಲಿ ತಿಂಡಿ ಊಟ ಸಿಗಲಿದೆ ಎಂದು ತಿಳಿಸಿದ್ದರು. ಪೌರಾಯುಕ್ತರು ಈ ಕುರಿತು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ವಿನೋದ್ ಕುಮಾರ್ ಅಪ್ಪೆ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಸೂರ್ಯಕಾಂತ್ ಸಾದುರೆ, ಪ್ರಮುಖರಾದ ಅಕ್ಷಯ್ ವರ್ಧನ್, ಯೋಗೇಶ್, ರಾಹುಲ್, ಶ್ರೀಕಾಂತ್ ಹಿಂದೊಡ್ಡಿ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.